ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಆಯುರ್ವೇದದ ಗುಣಗಳನ್ನು ಹೊಂದಿರುವಂತಹ ದಾಸವಾಳದ ಎಲೆ ಮತ್ತು ಹೂವಿನ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ದಾಸವಾಳ ಹೂವು ಮತ್ತು ಎಲೆ ಯಾವ್ಯಾವ ರೋಗಗಳನ್ನು ನಾವು ವಾಸಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಯಾವ್ಯಾವ ರೋಗಗಳನ್ನು ನಾವು ತಡೆಗಟ್ಟಬಹುದು ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡೋಣ. ಸೊ ಇದನ್ನು ನೋಡೋದಕ್ಕಿಂತ ಮುಂಚೆ ನಾನು ನಿಮಗೆ ಕೊನೆಯದಾಗಿ ಒಂದು ಎಚ್ಚರಿಕೆಯನ್ನು ಕೂಡ ಹೇಳ್ತೀನಿ ಫ್ರೆಂಡ್ಸ್. ದಯವಿಟ್ಟು ಅದನ್ನು ಈ ವಿಡಿಯೋವನ್ನು ಯಾರೋ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ. ಇವಾಗ ಮೊದಲನೇದಾಗಿ ನಾವು ಏನಂತಂದರೆ, ಇದನ್ನು ನಾವು ಆಹಾರವಾಗಿ ಹೇಗೆ ಬಳಸ್ಬೋದು ಅಂತಂದರೆ, ನಾವು ಟೀಯನ್ನು ಮಾಡ್ತಿರ್ತೀವಲ್ವ, ಆ ಹರ್ಬಲ್ ಟೀ ಮಾಡುವಾಗ ನಾವು ಏನೇನು ಹಾಕ್ತೀವಿ, ಹವೀಜ, ಚಕ್ಕೆ, ಲವಂಗ, ಜೀರಿಗೆ ಇವನ್ನೆಲ್ಲ ಹಾಕ್ತೀವಲ್ಲ, ಅದ್ರ ಜೊತೆಗೆ ಒಂದು ಹೂವನ್ನು ಕೂಡ ಹಾಕಿ ನೋಡಿ ಫ್ರೆಂಡ್ಸ್. ಹೂವನ್ನು ಕೂಡ ಹಾಕಿದರೆ ಅದೇನಾಗುತ್ತೆ, ನಮಗೆ ಆರೋಗ್ಯದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮತ್ತು ಇದನ್ನು ನಾರ್ಮಲ್ ಆಗಿ ಟೀ ಮಾಡಬೇಕಾದ್ರೆ ಎಷ್ಟೊಂದು ದೇಶಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಯೂಶ್ವಲಿ ಒಂದು ಹೂವನ್ನು ಕೂಡ ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಆಯುರ್ವೇದದ ಬಗ್ಗೆ ಹೆಚ್ಚಾಗಿ ಆಸಕ್ತಿ ಉಳ್ಳಂಥವ್ರು, ಹೆಚ್ಚಾಗಿ ತಿಳಿದುಕೊಂಡಿರೋರು ಏನು ಮಾಡ್ತಾರೆ ಅಂದರೆ, ಇದನ್ನು ದಾಸವಾಳವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ದೋಸೆ, ಕರ್ರಿ, ಸೂಪು ಈ ಥರ ಎಲ್ಲ ಮಾಡ್ಕೊಂಡ್ಬಿಟ್ಟು ಅದನ್ನು ಸೇವನೆ ಮಾಡ್ತಾರೆ. ಮತ್ತು ಹೂವು ಅಷ್ಟೇ ಅಲ್ಲ, ಎಲೆಗಳನ್ನು ಕೂಡ ಯೂಸ್ ಮಾಡ್ಕೊಂಡ್ಬಿಟ್ಟು ದೋಸೆ ಮಾಡೋ ಪದ್ಧತಿ ಇನ್ನೂ ನಮ್ಮ ಮಲೆನಾಡಲ್ಲಿ ಇದೆ. ಇನ್ನೂ ಒಂದು ಮೇನ್ ವಿಶೇಷ ಗುಣ ಏನಂದರೆ ಫ್ರೆಂಡ್ಸ್, ಇದರದ್ದು ನಾವು ಹೊರಗಡೆಯಿಂದ ದಾಸವಾಳ ಹೂವು ಮತ್ತು ಎಲೆಯನ್ನು ಏನೋ ತರ್ತೀವಲ್ವ, ತಂದ ತಕ್ಷಣ ನಾವೇನು ಮಾಡಬೇಕು, ನೀಟಾಗಿ ವಾಶ್ ಮಾಡಬೇಕು. ನೀಟಾಗಿ, ಯಾಕಂದರೆ ನಾರ್ಮಲಾಗಿ ಗಿಡಗಳು ಹೊರಗಡೆ ಇರೋದ್ರಿಂದ ಸೊ ಧೂಳ ಎಲ್ಲ ಕೂತಿರುತ್ತೆ ಅದರ ಮೇಲೆ, ಆಯಿತಾ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಎಲೆ ಮತ್ತು ಹೂವು ಮೇನಾಗಿ ಆ್ಯಕ್ಚುಲಿ ವೈಟ್ ಕಲರ್ ದಾಸವಾಳ ಇರೋ ಹೂವು ತುಂಬಾ ಉಪಯೋಗಕ್ಕೆ ಬರುತ್ತಂತೆ. ನಾವು ಆದಷ್ಟು ವೈಟ್ ಕಲರ್ ದಾಸವಾಳ ಹೂವನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾವು ಅದನ್ನು ತಂದ ತಕ್ಷಣ ಏನು ಮಾಡಬೇಕು, ನೀಟಾಗಿ ವಾಶ್ ಮಾಡ್ಕೋಬೇಕು. ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದು ಎಲೆ ಮತ್ತು ಹೂವು ಮುಳುಗೋಷ್ಟು ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಒಂದು 10 ನಿಮಿಷದವರೆಗೂ ಬೇಯಿಸ್ಕೋಬೇಕು ಫ್ರೆಂಡ್ಸ್. 10 ನಿಮಿಷದವರೆಗೂ ಬೇಯಿಸ್ಕೊಂಡ ತಕ್ಷಣ ಅದನ್ನು ಆರೋಕ್ಕೆ ಬಿಟ್ಬಿಡಬೇಕು. ಅದು ಲೋಳೆ ಥರ ಬರಬೇಕು ಫ್ರೆಂಡ್ಸ್. ಅದು ಹೂವು ಮತ್ತು ಎಲೆ ಎರಡೂ ಕೂಡಿ ಲೋಳೆ ಥರ ಬಂದ ತಕ್ಷಣ ಅದನ್ನು ನಾವೇನು ಮಾಡಬೇಕು, ಆಫ್ ಮಾಡ್ಕೊಂಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಅದು ತಣ್ಣಗಾದ ನಂತರ ನಾವೇನು ಮಾಡಬೇಕು, ಅದನ್ನು ಮಿಕ್ಸಿ ಮಾಡಿದ ನಂತರ ನಾವು ಅದನ್ನು ತಲೆಗೆ ಅಪ್ಲೈ ಮಾಡಿ ನಂತರ ಒಂದು 2 to 3 ಅವರ್ಸು ನಾವು ಅದನ್ನು ಹಾಗೆ ಬಿಟ್ಬಿಡಬೇಕು. ಸೊ ನೀಟಾಗಿ ಹಚ್ಕೋಬೇಕು ಫ್ರೆಂಡ್ಸ್ ತಲೆಗೆ ಎಲ್ಲ ಕಡೆ, ಕೂದಲಿನ ಬುಡಕ್ಕೆ ಅದು ತಾಗೋ ಥರ ನಾವು ನೀಟಾಗಿ ಮೇಲೆ ಮಾತ್ರ ಹಚ್ಕೋಬಾರ್ದು. ಸೊ ಕೂದಲಿನ ಬುಡಕ್ಕೆ ನಾವು ತಾಗೋ ಥರ ನಾವು ಹಚ್ಕೊಂಡು ಆಮೇಲೆ ಒಂದು 2 to 3 ಅವರ್ಸ್ ಅದನ್ನು ಹಾಗೆ ಬಿಟ್ಬಿಡಬೇಕು. ಹಾಗೆ ಬಿಟ್ಟು ಅನಂತರ ಅದನ್ನು ನಾವೇನು ಮಾಡಬೇಕು, ತಲೆನ ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ಯಾವುದದು ತುಂಬಾ ಎಲೆ ಆಗಿರೋದ್ರಿಂದ ತುಂಬಾ ತಲೆಯಲ್ಲಿ ಇರುತ್ತೆ ಫ್ರೆಂಡ್ಸ್, ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ನಾವು ಅದು ಯಾವುದೇ ಕಾರಣಕ್ಕೂ ನಾವು ತಲೆಯಲ್ಲಿ ಅದನ್ನು ಉಳಿಯೋ ಥರ ನಾವು ಅದನ್ನು ತಲೆನ ವಾಶ್ ಮಾಡ್ಕೋಬಾರ್ದು. ಯಾಕಂದರೆ ಮುಂದೆ ಅದು ಡ್ಯಾಂಡ್ರಫ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ನಾವು ಕಂಟಿನ್ಯೂಯಸ್ ಆಗಿ ಅಂತಂದರೆ ಅಟ್ಲೀಸ್ಟ್ 15 days ಒನ್ಸು ಅಥವಾ ಮಂತ್ಲಿ ಒನ್ಸು ಯಾವುದೇ ಆಗಲಿ ನಾವು ಅದನ್ನು ರುಟೀನಾಗಿ ಯೂಸ್ ಮಾಡಿದ್ರೆ ಅದ್ರದ್ದು ಎಫೆಕ್ಟು ನೀಟಾಗಿ ನಮಗೆ ಚೆನ್ನಾಗಿ ಕೊಡುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕು, 15 days ಒನ್ಸು ಇಲ್ಲ ತಿಂಗಳಿಗೆ ಒಂದು ಸರಿ ಆದರೂ ನಾವು ತಲೆಗೆ ಅಪ್ಲೈ ಮಾಡ್ಕೊಳ್ತಾ ಬಂದರೆ ಡೆಫಿನೆಟಾಗಿ ಕೂದಲು ಏನು ತುಂಬ ಜಾಸ್ತಿ ಉಚ್ಚುತ್ತಿರ್ತಾವಲ್ವ, ಅವೆಲ್ಲ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಸೊ ನಾನು ಆಲ್ಮೋಸ್ಟ್ ಅದನ್ನು ಯೂಸ್ ಮಾಡಿದ್ದೀನಿ. ಸೊ ಕೂದಲು ಕೂಡ ಉಚ್ಚೋದು ನಿಂತಿದೆ ಅದು ಎಲೆ ಮತ್ತು ಹೂವನ್ನು ಯೂಸ್ ಮಾಡೋದರಿಂದ. ಹಾಗೆಯೇ ನಾವು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಕಂಡೀಷ್ನರ್ ಆಗಿ ಯೂಸ್ ಮಾಡ್ತಾರೆ, ಕಂಡೀಷ್ನರ್ ಶಾಂಪೂವನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಕಂಡೀಷ್ನರ್ ಶಾಂಪೂ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ನಮ್ಮ ಹೇರ್ಸು ಸಿಲ್ಕಿಯಾಗಿ ಕಾಣಲಿ ಅನ್ನೋ ಒಂದೇ ಉದ್ದೇಶ. ಬಟ್ ಅದರಲ್ಲಿ ಏನಾಗಿರುತ್ತೆ, ಕೆಮಿಕಲ್ಸ್ ಹಾಕಿರ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಎಲೆ ಮತ್ತು ಹೂವನ್ನು ಲೋಳೆ ಬರೋ ಥರ ನಾವು ಕುದಿಸ್ಕೊಂಡ್ಬಿಟ್ಟು, ಅದು ನಮಗೇನಾದರೂ ಎಲೆನ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತಂದರೆ ಬರೀ ನಾವು ಅದ್ರ ನೀರನ್ನು ಮಾತ್ರ ತೊಗೋಬೇಕು ಫ್ರೆಂಡ್ಸ್. ಅದ್ರ ನೀರನ್ನು ಮಾತ್ರ ಸೋಸ್ಕೊಂಡ್ಬಿಟ್ಟು ಒಂದು ಜರಡಿಯಲ್ಲಿ ಹಾಕಿ ಸೋಸ್ಕೊಂಡ್ರೆ ಕೆಳಗಡೆ ಲೋಳೆ ಥರ ಬಂದಿರುತ್ತೆ. ಅದನ್ನು ನಾವು ತಲೆಗೆ ನೀಟಾಗಿ ಅಪ್ಲೈ ಮಾಡಿದರೆ ಅದು ಕಂಡೀಷ್ನರ್ ಆಗಿ ಕೂಡ ನಮಗೆ ಕೆಲಸ ಮಾಡುತ್ತೆ. ಕೂದಲಿಗೆ ಶಕ್ತಿಯನ್ನು ಕೊಡಲಿಕ್ಕೆ, ಅಂದರೆ ಕೂದಲು ಉದುರೋದನ್ನು ತಡಿಲಿಕ್ಕೆ ಮೇ ಬಿ ಇದಕ್ಕಿಂತ ಒಂದು ಒಳ್ಳೆಯ, ಅಂದರೆ ನಮ್ಮ ಹತ್ರನೇ ಸಿಗುವಂಥ ಒಳ್ಳೆಯ ಔಷಧ ಯಾವುದೂ ಇಲ್ಲ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ನಾವು.
ಮತ್ತು ನಾವು ದಾಸವಾಳವನ್ನು ಆಹಾರವಾಗಿ ಉಪಯೋಗಿಸೋದ್ರಿಂದ ಒಬೆಸಿಟಿ ಕಡಿಮೆ ಆಗುತ್ತೆ, ಹಾಗೆ ಬಾಡಿಯಲ್ಲಿರೋ ಕೊಬ್ಬಿನ ಸಂಗ್ರಹ ಕೂಡ ಕಡಿಮೆ ಆಗುತ್ತೆ. ಈ ಆಯುರ್ವೇದ ಇದು ಹೃದಯಕ್ಕೆ ಮತ್ತು ಮೆದುಳಿಗೆ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳುತ್ತೆ ಫ್ರೆಂಡ್ಸ್. ಈ ಒಂದು ದಾಸವಾಳ ಏನಿದೆ ಅಲ್ಲ ಫ್ರೆಂಡ್ಸ್, ಇದು ಆಮಶಂಕೆ, ರಕ್ತ ಮೂಲವ್ಯಾಧಿ ಅಂತ ಸಮಸ್ಯೆ ಇರುವವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ದೇಹದಲ್ಲಿ ಇರುವಂತಹ ಟಾಕ್ಸಿನ್ಸನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಇದು ಏನಂದರೆ ಯಾವ್ಯಾವ ರೋಗಗಳಲ್ಲಿ ಯಾವ್ಯಾವ ರೀತಿ ಪ್ರಯೋಜನಕಾರಿಯಾಗುತ್ತೆ ಅನ್ನೋದನ್ನು ನೋಡೋಣ. ಇವಾಗ ಪ್ರತಿ ಗಿಡವೂ ಕೂಡ ತುಂಬ ಕಾಯಿಲೆಗೆ ಉಪಯೋಗಕ್ಕೆ ಬರುತ್ತೆ. ಆದರೆ ಅದರಲ್ಲಿ ಅತಿ ಮುಖ್ಯವಾಗಿ ಯಾವ್ಯಾವ ಸಮಸ್ಯೆಗಳಲ್ಲಿ ಹೆಲ್ಪ್ ಆಗುತ್ತೋ ಅನ್ನೋದನ್ನು ಇಲ್ಲಿ ನಾವು ನೋಡೋಣ. ಏನಂದರೆ ಡೈಲಿ ಒಂದು ಹೂವನ್ನು ತಿನ್ನೋದ್ರಿಂದ BP ಕಂಟ್ರೋಲ್ಗೆ ಬರುತ್ತೆ ಫ್ರೆಂಡ್ಸ್. ಅಂದರೆ ದಾಸವಾಳ ಹೂವು ಡೈಲಿ ನಾವು ಒಂದು ತಿಂದರೆ BP ಕಂಟ್ರೋಲ್ಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಅನ್ನೋದನ್ನು ಕೂಡ ನಾವು ಪ್ರೂವ್ ಆಗಿದೆ. ಪ್ರತಿ ಗಿಡವೂ ಏನಾಗುತ್ತೆ, ತುಂಬ ಕಾಯಿಲೆಗೆ ಹೆಲ್ಪ್ ಆಗುತ್ತೆ. ಆದರೆ ಅದರಲ್ಲಿ ಅತಿ ಮುಖ್ಯವಾಗಿ ಯಾವ್ಯಾವ ಸಮಸ್ಯೆಗೆ ನಾವು ಹೆಲ್ಪ್ ಆಗುತ್ತೋ ಅನ್ನೋದನ್ನು ನೋಡೋಣ. ಇವಾಗ ಡೈಲಿ ನಾವು ಏನು ಮಾಡಬೇಕು ಫ್ರೆಂಡ್ಸ್, ಒಂದು ಹೂವನ್ನು ನಾವು ತಿನ್ನೋದ್ರಿಂದ ಏನಾಗುತ್ತೆ, BP ಕಂಟ್ರೋಲ್ಗೆ ಬರುತ್ತೆ ಅನ್ನೋದು ಪ್ರೂವ್ ಆಗಿದೆ. ಆದರೆ ಇದು ನಿಮಗೆ ನಾನು ಕೊಡ್ತಿರೋ ಒಂದು ಇನ್ಫಾರ್ಮೇಷನ್ ಅಷ್ಟೇ ಫ್ರೆಂಡ್ಸ್. ಅದರ ಹೊರತಾಗಿ ನೀವು BP ಟ್ಯಾಬ್ಲೆಟ್ಸನ್ನು ನೀವು ಡೈಲಿ ಒಂದು ಹೂವನ್ನು ತಿಂತಾ ಇದ್ದೀನಿ ಅಂದ ಮಾತ್ರಕ್ಕೆ ನೀವು ಯಾವುದೇ ಕಾರಣಕ್ಕೂ BP ಟ್ಯಾಬ್ಲೆಟ್ಸನ್ನು ಬಿಡೋ ಹಾಗಿಲ್ಲ. ಹಾಗೆ ನಿಮ್ದೇನು ಚೆಕಪ್ ಇರುತ್ತಲ್ಲ, BPಯನ್ನು ಚೆಕಪ್ ಮಾಡೋದು ಕೂಡ ಯಾವುದೇ ಕಾರಣಕ್ಕೂ ನೀವು ನಿಲ್ಲಿಸೋ ಹಾಗಿಲ್ಲ. ಇದು ಏನಂತಂದರೆ ಒಂದು ಸಜೆಷನ್. ಆಮೇಲೆ ಇದನ್ನು ನೀವು ಡಾಕ್ಟರ್ನ ಸಜೆಷನ್ ಮೇಲೇ ನೀವು ಡಿಸೈಡ್ ಮಾಡ್ಕೋಬೇಕು. ಆದರೆ BP ಹೆಚ್ಚಿರೋರಿಗೆ ಮತ್ತು ಬೊಜ್ಜಿರೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಮಾತ್ರ ಸತ್ಯ. ಇದರಿಂದ ಡೈಲಿ ಒಂದು ಹೂವು ತಿನ್ನೋದ್ರಿಂದ BP ಕಂಟ್ರೋಲ್ ಆಗುತ್ತೆ ಅನ್ನೋದು ಮಾತ್ರ ಸತ್ಯ ಫ್ರೆಂಡ್ಸ್. ಆಮೇಲೆ ಇನ್ನೂ ಒಂದು ಏನು ಮೇನ್ ಅಂತಂದರೆ, ಈ ಡೇಟ್ ಆದಾಗ ಅಂದರೆ ಮುಟ್ಟಿನ ಸಮಯದಲ್ಲಿ ನಮಗೆ ಅತಿಯಾಗಿ ರಕ್ತಸ್ರಾವ ಆಗ್ತಾ ಇದ್ದರೆ ವಾರಕ್ಕೆ ನೀವೇನು ಮಾಡಬೇಕಂತಂದರೆ ಒಂದು ವಾರಕ್ಕೆ ನೀವು 2 ಸಾರಿ ಸುಮಾರು 15 ಹೆಸರುಗಳನ್ನು ತೊಗೋಬೇಕು. 15 ಹೆಸರುಗಳನ್ನು ತೊಗೊಂಡು ಪೇಸ್ಟ್ ಮಾಡಿಬಿಟ್ಟು ಅದನ್ನು ಹಾಲಲ್ಲಿ ಹಾಕಿ ಕುಡಿದ್ರೆ 1-2 ತಿಂಗಳಲ್ಲಿ, ಆಲ್ಮೋಸ್ಟ್ ಆಲ್ ಅಂತಂದರೆ 1-2 ತಿಂಗಳಲ್ಲಿ ಬ್ಲೀಡಿಂಗ್ ಕಂಟ್ರೋಲ್ಗೆ ಬರ್ತದೆ. ವಿಶೇಷವಾಗಿ ಏನಂತಂದರೆ ಫ್ರೆಂಡ್ಸ್, ಮೆನೋಪಾಸ್ ಆಗ್ತಾ ಇರುತ್ತಲ್ವ, ಅಂದರೆ ಮುಟ್ಟು ನಿಲ್ಲೋ ಸಮಯಕ್ಕೆ ಏನಾಗುತ್ತೆ, ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾವು ಆಹಾರವಾಗಿ ಸೇವಿಸಿದ್ರೆ ಈ ಒಂದು ದಾಸವಾಳ ಹೂವನ್ನು ನಾವು ಆಹಾರವಾಗಿ ಸೇವಿಸೋದ್ರಿಂದ ನಮಗೆ ಕೂದಲಿನ ಬುಡಕ್ಕೆ ಕೂಡ ಶಕ್ತಿ ಕೊಡುತ್ತೆ. ಆಮೇಲೆ ಇದನ್ನು ಪೇಸ್ಟ್ ಮಾಡಿ ಹಚ್ಚಿದರೆ ಕೂದಲು ಉದುರೋದು ಕೂಡ ನಿಲ್ಲುತ್ತೆ ಅಂತ ಹೇಳ್ತೀವಿ. ಸೊ ಏನಂದರೆ ಕೂದಲಿಗೆ ಸಾಫ್ಟ್ ಟೆಕ್ಸ್ಚರ್ ಕೊಡೋದ್ರಲ್ಲೂ ಕೂಡ ಇದು ದಾಸವಾಳ ಹೂವಿನ ಅದು ಏನು ಲೋಳೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ವ, ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ತಲೆಯಲ್ಲಿ ಹುಳ ತಿನ್ನುವುದು ಅಂತ ಹೇಳ್ತಾರಲ್ಲ, ಕೆಲವೊಂದು ಕಡೆ ತುಂಬಾ ತುರಿಕೆ ಇರುತ್ತೆ ತಲೆಯಲ್ಲಿ. ಸೊ ಅಂಥ ಟೈಮಲ್ಲಿ ಅಂಥ ಸಮಸ್ಯೆ ಇದ್ದವರು ಕೂಡ ಗೋಮೂತ್ರದಲ್ಲಿ ಈ ಪೇಸ್ಟನ್ನು ಕಲಸಿ ಹಚ್ಕೊಳ್ತಿರ್ಬೇಕು. ಅಂದರೆ ಯಾವುದನ್ನು 1 ಸಾರಿ ಮಾಡಿ ಅಥವಾ 2 ಸಾರಿ ಮಾಡಿ ಹಾಗೆ ಬಿಟ್ಕೊಡ್ಬಾರ್ದು ಫ್ರೆಂಡ್ಸ್. ಅದನ್ನು 15 ದಿನಕ್ಕೆ 1 ಸಾರಿ ಅಥವಾ ತಿಂಗಳಿಗೆ 1 ಸಾರಿ ಆದರೂ ನಾವು ರುಟೀನ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಆಯುರ್ವೇದದಲ್ಲಿ ಎಫೆಕ್ಟ್ ತುಂಬ ಚೆನ್ನಾಗಾಗುತ್ತೆ. ಆಯುರ್ವೇದ ಅಂತಂದರೆ ಏನು ಗೊತ್ತಾ, ಇವಾಗ ಟೋಟಲ್ ಆಗಿ ನಾವು ಒಂದೇ ಸೆಂಟೆನ್ಸಲ್ಲಿ ಏನು ಹೇಳ್ಬೋದು ಅಂತಂದರೆ, ಲೇಟ್ ಕ್ಯೂರ್ ಆದರೂ ಪರ್ಮನೆಂಟ್ ಕ್ಯೂರ್ ಫ್ರೆಂಡ್ಸ್. ಇಮಿಡಿಯೇಟಾಗಿ ಕ್ಯೂರ್ ಆಗೋದಿಲ್ಲ, ಬಟ್ ಏನಂದರೆ ಟೈಮ್ ತೊಗೊಳುತ್ತೆ. ಟೈಮ್ ನಿಧಾನವಾಗಿ ಆದರೂ ಕೂಡ ನಿಮಗೆ ಚೊಕ್ಕವಾಗಿ ಅದು ಏನೇ ಕಾಯಿಲೆ ಇದ್ರೂ ಕೂಡ ವಾಸಿ ಮಾಡುವಂತಹ ಶಕ್ತಿ ಆಯುರ್ವೇದದಲ್ಲಿ ಅಡಗಿದೆ. ಆಮೇಲೆ ಫ್ರೆಂಡ್ಸ್, ನಾನು ಕೊನೆಯದಾಗಿ ನಿಮಗೆ ಒಂದು ಎಚ್ಚರಿಕೆಯನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಅದೇನೆಂದರೆ, ನೀವು ಒಂದು ವೇಳೆ ಏನಾದ್ರೂ ಮಗುವಿಗಾಗಿ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ದಾಸವಾಳನ ನೀವು ಆಹಾರವಾಗಿ ಸೇವನೆ ಮಾಡಕೂಡ್ದು. ಇದನ್ನು ಏನಂದರೆ ನೀವು ಕಂಡೀಷ್ನರ್ ಆಗಿ ಬೇಕಾದರೆ ತಲೆಗೆ ಹಚ್ಕೋಬೋದು, ಅದರಿಂದ ಏನೋ ತೊಂದರೆ ಆಗೋದಿಲ್ಲ. ಬಟ್ ಆಹಾರವಾಗಿ ನೀವು ಸೇವನೆ ಮಾತ್ರ ಮಾಡೋ ಹಾಗಿಲ್ಲ. ಅಥವಾ ನೀವು ಮಗುವಿಗಾಗಿ ಪ್ಲ್ಯಾನ್ ಮಾಡ್ತಿರೋರಾದ್ರೂ ಇದನ್ನು ಸೇವನೆ ಮಾಡಬಾರ್ದು. ಅಥವಾ ಆಲ್ರೆಡಿ ಪ್ರೆಗ್ನೆನ್ಸಿ ಇದ್ದೀರಾ ಅಂದರೂ ಕೂಡ ನೀವು ಈ ದಾಸವಾಳವನ್ನು ಸೇವನೆ ಮಾಡೋದಕ್ಕೆ ಹೋಗಬೇಡಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನೋಡಿ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.